ಹಿಂದಿನ ಸಂಚಿಕೆಯಲ್ಲಿ ಆಟ ಆಡುವಾಗ ಭವಿ ಧ್ರುವ್ಗೆ ಏಟು ಮಾಡಿ ತಪ್ಪನ್ನೆಲ್ಲ ಸಮನ್ವಿತ ಮೇಲೆ ಹಾಕ್ಬಿಡ್ತಾಳೆ. ಎಲ್ಲ ಟೀಚರ್ಸ್ ಧ್ರುವ್ಗೆ ಪ್ರಜ್ಞೆ ಬರೋ ತನಕ ವೇಟ್ ಮಾಡ್ತಿರ್ತಾರೆ. ಧ್ರುವ್ಗೆ ಪ್ರಜ್ಞೆ ಬರ್ತಿದ್ದ ಹಾಗೆ ನಿನಗೆ ಯಾರಾದರೂ ದೂಡಿದ್ರಾ ಅಂತ ಕೇಳ್ತಾರೆ. ಆಗ ಭವಿ ಮಧ್ಯದಲ್ಲಿ ಮಾತಾಡ್ತಾ, ಧ್ರುವ್, ಈ ಸಮನ್ವಿತಾನೇ ನಿನ್ನನ್ನು ತಳ್ಳಿದ್ದು, ನಾನು ನೋಡಿದೆ ಅಂತ ಸುಳ್ಳು ಹೇಳ್ತಾಳೆ. ಆಗ ಧ್ರುವ್ ಮಾತಾಡ್ತಾ, ನೋ ಮ್ಯಾಮ್, ನಾನೇ ಎಡವಿ ಬಿದ್ದಿದ್ದು, ಸಮನ್ವಿತಾದು ಏನೂ ತಪ್ಪಿಲ್ಲ ಅಂತ ಹೇಳಿ ಅವಳನ್ನು ನೋಡ್ತಾ ನಸು ನಗ್ತಾನೆ. ಇತ್ತ ಇಬ್ಬರ ಪೇರೆಂಟ್ಸ್ ಕೂಡ ಸ್ಕೂಲ್ಗೆ ಬಂದಿರ್ತಾರೆ. ರಾಜೇಂದ್ರ ಪಾಟೀಲ್ ಅವರು ಧ್ರುವ್ನ ತಂದೆನ ನೋಡಿದ ಕೂಡಲೇ, ಹಾಯ್ ಕಿಳಿಯ, ಎಷ್ಟು ವರ್ಷ ಆಯಿತು ನಿನ್ನ ಮೀಟ್ ಮಾಡಿ, ಯಾವಾಗ ಬಂದೆ US ಇಂದ, ನನಗೆ ಹೇಳಲೇ ಇಲ್ವಲ್ಲೋ ಅಂತಾರೆ. ಮೊನ್ನೆ ಅಷ್ಟೇ ಬಂದ್ವಿ, ನಿನಗೆ ಸರ್ಪ್ರೈಸ್ ಕೊಡೋಣ ಅಂತಿದ್ದೆ, ಆದರೆ ಈ ಮಕ್ಕಳೇ ನಮಗೆ ಸರ್ಪ್ರೈಸ್ ಕೊಟ್ಟು ನಮ್ಮಿಬ್ಬರನ್ನ ಮೀಟ್ ಮಾಡಿಸಿದ್ರು ನೋಡು, ಹೇಗಿದೆಯಾ ನೀನು ಅಂತ ಕೇಳ್ತಾರೆ ಧ್ರುವ್ನ ತಂದೆ ವಿಜಯ್. ಆಗಿನಿಂದ ಧ್ರುವ್ ಮತ್ತು ಸಮನ್ವಿತಾ ಕೂಡ ಬೆಸ್ಟ್ ಫ್ರೆಂಡ್ಸ್ ಆಗ್ತಾರೆ. 1 ವರ್ಷದ ನಂತರ ರಾಜೇಂದ್ರ ಪಾಟೀಲ್ ಅವರಿಗೆ ಕೆಲಸದ ನಿಮಿತ್ತ ಹೊರದೇಶಕ್ಕೆ ಹೋಗಬೇಕಾಗಿರುತ್ತೆ. ಹೆಂಡತಿ ಮತ್ತೆ ಮಗಳನ್ನ ಇಬ್ಬರನ್ನು ಬಿಟ್ಟು ಹೋಗೋದು ಸರಿಯಲ್ಲ ಅಂತ ಇಬ್ಬರನ್ನು ಕರ್ಕೊಂಡು ಹೋಗೋಕೆ ತೀರ್ಮಾನ ಮಾಡ್ತಾರೆ. ಅಪ್ಪ, ನಾವು ಹೋಗೋಕೆ ಮುಂಚೆ ವಿಜಯ್ ಅಂಕಲ್ ಮನೆಗೆ ಹೋಗೋಣ, ನಾನು ನನ್ನ ಫ್ರೆಂಡ್ ಧ್ರುವ್ಗೆ ಬಾಯ್ ಹೇಳಬೇಕು ಅಂತಾಳೆ. ಇಬ್ಬರು ಈಗ ವಿಜಯ್ ಮನೆಗೆ ಬಂದಿದ್ದಾರೆ. ಸಮನ್ವಿತಾ ಪುಟ್ಟ ಕಣ್ಗಳು ಧ್ರುವ್ನ ಹುಡುಕ್ತಾ ಇರುತ್ತೆ. ಆಗ, ಏನು ಸಮನ್ವಿ, ಧ್ರುವ್ನ ಹುಡುಕ್ತಿದೀಯಾ? ಅವನು ಮನೆಯಲ್ಲಿಲ್ಲ, ಸಮ್ಮರ್ ಹಾಲಿಡೇಸ್ಗೆ ಅವ್ರ ಅಜ್ಜಿ ಮನೆಗೆ ಹೋಗಿದ್ದಾನೆ, ಅವನು ಬಂದಮೇಲೆ ನಾನೇ ಹೇಳ್ತೀನಿ ಬಿಡು ಪುಟ್ಟ ಅಂತಾರೆ ವಿಜಯ್. ಸಮನ್ವಿತಾ ತುಂಬ ನಿರಾಸೆಯಿಂದ ಹೊರಟೋಗ್ತಾಳೆ. 10 ವರ್ಷದ ನಂತರ ಇವತ್ತಿಗೆ ಸಮನ್ವಿತಾ ತನ್ನ ದೇಶ ಬಿಟ್ಟು ಬಂದು 10 ವರ್ಷಗಳು ಕಳೆದಿರುತ್ತೆ. ಅವಳು ಪುನಃ ಇಂಡಿಯಾಗೆ ಹೋಗೋಳಿರ್ತಾಳೆ. ತುಂಬಾ ಎಕ್ಸೈಟ್ಮೆಂಟಿಂದ ಕಾಯ್ತಾ ಇರ್ತಾಳೆ. ರಾಜೇಂದ್ರ ಪಾಟೀಲ್ ಅವರು 1 ವಾರ ಮುಂಚಿತವಾಗಿಯೇ ಇಂಡಿಯಾಗೆ ಹೋಗಿರ್ತಾರೆ. ಅವರಿಗೆ ಸಮನ್ವಿತಾ ಫೋನ್ ಮಾಡಿ, ಡ್ಯಾಡಿ, ನಾಳೆ ಬೇಗ ಬಂದು ನನ್ನ ಪಿಕ್ ಮಾಡಬೇಕು, ನಾನು ಅಲ್ಲಿಗೆ ಯಾವಾಗ ಬರ್ತೀನೋ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ, ನಿಮ್ಮನ್ನ ತುಂಬ ಮಿಸ್ ಮಾಡ್ಕೋತಾ ಇದ್ದೀನಿ ಡ್ಯಾಡಿ ಅಂತಾಳೆ. ಹೌದೌದು, ನೀನು ಯಾರನ್ನ ಮಿಸ್ ಮಾಡ್ಕೋತಿದೀಯಾ ಅಂತ ನನಗೆ ಚೆನ್ನಾಗಿ ಗೊತ್ತು, ಏನು ಕೇಳಬೇಕು ಡೈರೆಕ್ಟಾಗಿ ಕೇಳು ಮಗಳೇ ಅಂತಾರೆ ರಾಜೇಂದ್ರ ಪಾಟೀಲ್. ಆಗ ಸಮನ್ವಿತಾ, ಡ್ಯಾಡಿ, ಅದು ಅದು ವಿಜಯ್ ಅಂಕಲ್ ಬರ್ತಾರಾ ಅಂತಾಳೆ. ನೀನು ಅಂಕಲ್ನ ನೋಡಬೇಕು ಅಂತ ಕೇಳ್ತಿದ್ಯಾ ಅಥವಾ ಅವ್ರ ಮಗನ ನೋಡಬೇಕು ಅಂತ ಕೇಳ್ತಿದ್ಯಾ? ನನಗೆಲ್ಲ ಗೊತ್ತು, ನಾನು ವಿಜಯ್ಗೆ ಧ್ರುವ್ನ ಕರ್ಕೊಂಡು ಬರೋಕ್ಕೆ ಹೇಳ್ತೀನಿ, ಇವಾಗ ನೆಮ್ಮದಿಯಾಗಿ ನಿದ್ರೆ ಮಾಡು, ಗುಡ್ ನೈಟ್ ಅಂತ ಹೇಳಿ ಕಾಲ್ ಡಿಸ್ಕನೆಕ್ಟ್ ಮಾಡ್ತಾರೆ. ಸಮನ್ವಿತಾ ಫಾರಿನ್ಗೆ ಬರುವಾಗ ಧ್ರುವ್ನ ಫೋಟೋನ ತನ್ನೊಂದಿಗೆ ತಗೊಂಡು ಬಂದಿರ್ತಾಳೆ. ಇವಳಿಗೆ ಧ್ರುವ್ ಮೇಲೆ ಸ್ಪೆಷಲ್ ಫೀಲಿಂಗ್ ಇರುತ್ತೆ. ಧ್ರುವ್ನ ಚೈಲ್ಡ್ಹುಡ್ ಫೋಟೋನ ಎದೆಗೆ ಅಪ್ಕೊಂಡು ಹಾಗೆ ನಿದ್ರೆಗೆ ಜಾರ್ತಾಳೆ. ಸಮನ್ವಿತಾಗೇನೋ ಧ್ರುವ್ ಮೇಲೆ ಸ್ಪೆಷಲ್ ಫೀಲಿಂಗ್ಸ್ ಇದೆ. ಧ್ರುವ್ ಕೂಡ ಸಮನ್ವಿತಾನ ಇಷ್ಟಪಡ್ತಿರ್ತಾನಾ ಅಥವಾ ಫ್ರೆಂಡ್ ಅಂತ ಟ್ರೀಟ್ ಮಾಡ್ತಾನಾ? ಚಿಕ್ಕ ವಯಸ್ಸಿನಲ್ಲಿ ಮೂಡಿದ ಫೀಲಿಂಗ್ಸ್ನ ನಿಜವಾದ ಪ್ರೀತಿ ಅಂತ ಹೇಳ್ತಾರಾ? ಕತೆ ಮುಂದುವರಿಯುತ್ತೆ. ಯಾರೆಲ್ಲ ಇನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಕತೆನ ಕೇಳ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್, ಶೇರ್, ಕಮೆಂಟ್ ಮಾಡಿ, ತಪ್ಪದೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ತುಂಬ ಧನ್ಯವಾದ.